ಐದನೇ ಆಯಾಮ. ಯು ಡೋಂಟ್ ಗೆಟ್ ಟು ಡೀಲ್ ವಿತ್ ದ ಡೆವಿಲ್ ಟ್ವೈಸ್, ಜಸ್ಟ್ ಒನ್ಸ್, ಆಲ್ವೇಸ್. ದ್ಯಾಟ್ಸ್ ಡೆವಿಲ್ಸ್ ವೇ. ಅದು ಆ ಥರದ್ದೊಂದು ಕಾಲ, ಮಾನ, ದೇಶ. ಭೂಮಿಲಿ ಕಲಿಯುಗ ಚರಮಸ್ಥಿತಿಯಲ್ಲಿ ಇದ್ದಂಥ ಸಮಯ. ಇಸ್ಲಾಂ ದಾಳಿ ಕೈ ಮೀರಿ, ಎಲ್ಲೆ ಮೀರಿ, ಗಡಿ ದಾಟಿ ಮನೆ ಬಾಗಿಲಿಗೆ ಬಂದಿತ್ತು. ರಣಹದ್ದುಗಳು ಅದಾಗಲೇ ಆಹಾರ ಹುಡುಕೊಂಡು ಆಕಾಶ ಬಿಟ್ಟು ನೆಲ ಸೇರ್ಕೊಂಡಿದ್ವು. ರಕ್ತ ಸಿಕ್ತವಾದ ಕೆಂಪು ಸನಾತನ ಭೂಮಿ. ಭೂತಾಯಿನೇ ಬಗೆದು ದೇಹದ ಒಳಗಿನ ಅಂಗಾಂಗಗಳು ಆಚೆ ಬಂದಿದ್ವೇನೋ ಅನ್ನೋ ಹಾಗೆ ಸತ್ತು ಬಿದ್ದಿರೋ ದೇಹಗಳು, ದೇಹದ ಅಂಗಾಂಗಗಳು, ಯಾವುದು ಮನುಷ್ಯರದ್ದು, ಯಾವುದು ಪ್ರಾಣಿಗಳದ್ದು, ಯಾವುದು ಸಂಬಂಧನೇ ಇಲ್ದಿರೋ ದಾರಿ ಹೋಕರದ್ದು. ಯುದ್ಧ ಮುಗಿದಿತ್ತು. ಮತ್ತೊಂದು ಮಗದೊಂದರಂತೆ ಇನ್ನೊಂದು ಹೊಸ ಸನಾತನ ಸಂಸ್ಥಾನ ನೆಲಕ್ಕಚ್ಚಿತ್ತು. ಅರಮನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತಲೆಗಳು ಇನ್ನೂ ಬಾಕಿ ಉಳಿದಿದ್ವು. ಎಲ್ಲಾದ್ನೂ 4 ಗುಂಪು ಮಾಡಿ ಕೈಕಾಲು ಕಟ್ಟಿ ಮಂಡಿಯೂರಿಸಿ ಕೂರಿಸಿದ್ರು. ಮಹಾಕ್ರೂರಿ ದಂಡನಾಯಕ ತನ್ನ ಡೇರೆ ಬಿಟ್ಟು ಕೊನೆ ಸುತ್ತಿನ ರೌದ್ರ ನರ್ತನ ನೋಡಿ ಮಜಾ ತಗೋಬೇಕು ಅಂತ ಮೃಗತೃಷೆ, ಆನಿಮಲ್ ಲಸ್ಟ್ ಮೈಗೇರಿಸ್ಕೊಂಡು ಕುದುರೆ ಏರಿ ಆ ಸ್ಥಳಕ್ಕೆ ಬಂದಿದ್ದ. ಆತನ ಕೈಯಲ್ಲೊಂದು ಗಜನಿಂಬೆ. ಶವ ರಕ್ತದ ಘಾಟಿಗೆ ಹೊಟ್ಟೆ ಕಿವುಚಿ ವಾಂತಿ ಆಗದೇ ಇರಲಿ ಅಂತ ಕಾಣುತ್ತೆ. ಆಳವಾಗಿ ಗಜನಿಂಬೆ ಮೂಸ್ತಾ ಕುದುರೆ ಮೇಲೆ ಆರಾಮಾಗಿ ಕೂತಿದ್ದಾನೆ. ಒಡ್ಡೋಲಗವನ್ನ ಉದ್ದೇಶಿಸಿ ಮರಣದಂಡನೆ ಫರ್ಮಾನು ಕೂಗುಕ್ಕೆ ಅಂತ ಒಬ್ಬ ಕಾಯ್ಕೊಂಡು ನಿಂತಿದ್ದಾನೆ. ದಂಡನಾಯಕನಿಂದ ಆದೇಶ ಸಿಕ್ತಿದ್ದ ಹಾಗೆ ಆತ ಫರ್ಮಾನ್ ಕೂಗ್ತಾನೆ. ಮೊದಲನೇ ಗುಂಪು ಸಂಸ್ಥಾನದ ಕೊನೆ ಕುರುಹು, ಮೃತ ರಾಜನ ಉಳಿದ ರಕ್ತ, ನೆಂಟ್ರು, ಇಷ್ಟ್ರು, ಸಂಬಂಧಿಕರು. ದಂಡನಾಯಕ ಗಜನಿಂಬೆನ ಮತ್ತೆ ಆಳವಾಗಿ ಮೂಸಿ ಗಾಳಿಲಿ ಎಸ್ದು ಮತ್ತೆ ಕೈಯಿಂದ ಹಿಡಿತಿದ್ದ ಹಾಗೆ ಸೈನಿಕರಿಗೆ ಆದೇಶ ಸಿಕ್ಕಿ ಮೊದಲನೇ ಗುಂಪಿನ ತಲೆಗಳು ದೇಹದಿಂದ ಬೇರೆಯಾಗಿ ನೆಲಕ್ಕೆ ಚೆಂಡಾಗ್ಬಿಡ್ತಾವೆ. ಇಷ್ಟ್ರ ಮಧ್ಯೆ ಒಂದು ಅದ್ಭುತನೋ ಇಲ್ಲ ಅವಿವೇಕನೋ ನಡೆದು ಬಿಡುತ್ತೆ. ಸೈನಿಕರು ಕತ್ತಿ ಎತ್ತಿ ಶಿರಚ್ಛೇದ ಮಾಡೋದ್ರೊಳಗೆ ಎಲ್ಲರೂ ನೋಡ್ತಿದ್ದ ಹಾಗೆ ಒಬ್ಬ ಮುದುಕ ಮೊದಲನೇ ಗುಂಪು ಬಿಟ್ಟು 2ನೇ ಗುಂಪನ್ನು ಸೇರ್ಕೋತಾನೆ. ಆ ಮುದುಕ ಎಲ್ಲಿಂದ ಬಂದ, ಆತನ ಕೈಕಾಲು ಯಾಕೆ ಕಟ್ಟಿರ್ಲಿಲ್ಲ, ಯಾರಾತ ಅಂತ ಎಲ್ರೂ ತಲೆ ಕೆರ್ಕೋತ ದಂಡನಾಯಕನ ಕಡೆ ನೋಡ್ತಾರೆ, ಏನ್ ಮಾಡ್ಲಿ ಅಂತ. ಕುದುರೆ ಮೇಲೆ ಕೂತು ಗಜನಿಂಬೆ ಮೂಸ್ತಿದ್ದ ದಂಡನಾಯಕನಿಗೂ ಆಶ್ಚರ್ಯ ಕಾದಿತ್ತು. ಹೌದಾದ್ರೂ ಆತ ಅತಿ ಆತ್ಮವಿಶ್ವಾಸ, ದರ್ಪ ಮತ್ತೆ ಮೃಗೀಯ ಆನಂದ ಮೆರಿತ ನಡಿಲಿ ನೋಡೋಣ ಅನ್ನೋ ತರ ಹುಕುಂ ಮಾಡ್ತಾನೆ. ಎಲ್ರೂ ಸುಮ್ಮನಾದ್ರೆ ಫರ್ಮಾನ್ ಹೊರಡಿಸುವಾತ ಮತ್ತೆ ಕೂಗ್ತಾನೆ. 2ನೇ ಗುಂಪು ಸಂಸ್ಥಾನದ ರಾಜ್ಯಾಂಗದ ಮೊದಲನೇ ದರ್ಜೆ ಮೇಲಾಧಿಕಾರಿಗಳು, ಖಜಾಂಚಿಗಳು, ಗುಪ್ತಚರ ದಳದವರು ಮತ್ತೆ ಅದಕ್ಕೆ ಸಂಬಂಧಪಟ್ಟವರು. ಶಿರಚ್ಛೇದಕ್ಕೆ ಕತ್ತಿಗಳು ತಯಾರಾಗಿದ್ವು. ದಂಡನಾಯಕನ ಕಣ್ಣು ಮುದಿಯನ ಮೇಲಿತ್ತು. ಆತಂಗೆ ಮೃಗೀಯ ವಿಕೃತ ಆನಂದ, ಮದ ತಲೆಗೇರಿತ್ತು. ಮುದಿಯ ಮುಂದಕ್ಕೆ ಏನು ಮಾಡಬಹುದು ಅಂತ ತಲೆಗೆ ಬರ್ತಿದ್ದ ಹಾಗೆ ದಂಡನಾಯಕಂಗೆ ನಗು ಉಮ್ಮಳಿಸಿ ಬರುತ್ತೆ. ವಿಕೃತ ನಗು ನಗ್ತಾ ಗಜನಿಂಬಿನ ಗಾಳಿಲಿ ಹಾರಿಸಿ ದಂಡನಾಯಕ ಸೂಚನೆ ಕೊಡ್ತಾನೆ. ತಯಾರಾಗಿದ್ದ ಕತ್ತಿಗಳು ಅಷ್ಟೇ ವಿಕೃತಿನ ಮೆರಿತ ತಲೆಗಳನ್ನು ಉರುಳಿಸ್ತಿದ್ದ ಹಾಗೆ ಮುದಿಯ 2ನೇ ಗುಂಪನ್ನ ಬಿಟ್ಟು 3ನೇ ಗುಂಪಿಗೆ ಹೋಗಿ ಸೇರ್ಕೋತಾನೆ. ಆದದ್ದನ್ನು ನೋಡಿ ಇಡೀ ಸಮೂಹ ವಿಕೃತ ವಿಚಿತ್ರ ಕೇಕೆ ಹಾಕಿ ನಗ್ತಾ ಪ್ರಾಣಿ ಮಜಾ ತಗೋತಾರೆ. ಎಲ್ರ ಜೊತೆ ಸೇರಿ ಮುದಿಯಾನು ನಗೋದನ್ನ ನೋಡಿ
ಎಲ್ರ ಜೊತೆ ಸೇರಿ ಮುದಿಯಾನು ನಗೋದನ್ನ ನೋಡಿ ಇಡೀ ಸಮೂಹ ಇನ್ನೂ ಜೋರಾಗಿ ನಗ್ತಾ ನಗೆಗಡ್ಲಲ್ಲಿ ಮುಳುಗೇಳುತ್ತೆ. ವಿಪರ್ಯಾಸಕ್ಕಿಲ್ಲಿ ಅವಕಾಶ ಕಮ್ಮಿ, ಮಾರ್ಕೆಟ್ ಆಗಲ್ಲ. ದಂಡನಾಯಕ ಸದ್ದು ಅಂತಿದ್ದ ಹಾಗೆ ಎಲ್ರೂ ಸುಮ್ಮನಾಗ್ತಾರೆ. ಮೂರನೇ ಗುಂಪಲ್ಲಿ ಸಾಯೋರ ಮೂಕ ರೋದನೆ ವೇದನೆ ಕೇಳೋರು ಯಾರು ಹೇಳಿ? ಫರ್ಮಾನ್ ಹೊರಡಿಸುವ ಆತ ಮೂರನೇ ಗುಂಪನ್ನ ಮೃತ್ಯು ದರ್ಶನಕ್ಕೆ ಹುರಿಯಾಗಿಸ್ತಾನೆ. ಮೂರನೇ ಗುಂಪು ಸಂಸ್ಥಾನದ ರಾಜಗುರುಗಳ ರಾಜ ಪುರೋಹಿತರುಗಳು, ರಾಜನ ಮುಂದಿನ ಪರಲೋಕದ ಪರಯಾತ್ರೆಗೆ ಪಿಂಡಾರ್ಪಣೆ ಮಾಡೋರು, ಪ್ರೇತಗಣ ಇತ್ಯಾದಿ. ಇನ್ನೇನು ಕೇಳಬೇಕಾ? ದಂಡನಾಯಕ ಗಜನಿಂಬೆನ ಗಾಳಿಯಲ್ಲಿ ಹಾರಿಸ್ತಾ ಇದ್ದಂತೆ ಮತ್ತೆ ಶುರು ಆಗುತ್ತೆ ಮೃಗತೃಷೆ, ಮೃಗ ಸಂದರ್ಭ, ಮೃಗೀಯ ಆನಂದ. ಎಲ್ರು ಮತ್ತೆ ಅಬ್ಬರಿಸಿ ಬೊಬ್ಬಿಡ್ತಾ ನಗ್ತಾರೆ. ಅದರಲ್ಲೂ ಒಬ್ಬ ಸೈನಿಕನ ನಗು ಹತೋಟಿಗೆ ಬರದೆ ಆತ ಕತ್ತಿ ಬೀಸಿದ ಏಟಿಗೆ ರಕ್ತದ ಕೊಚ್ಚೆಯಲ್ಲಿ ಕಾಲ್ ಜಾರಿ ಕೆಳಗಿನ ತಲೆ ತಪ್ಪಿ ಪಕ್ಕ ನಿಂತ ಇನ್ನೊಬ್ಬ ಸೈನಿಕನ ತಲೆ ಎಗರಿ ಹೋಗೋದ್ರಲ್ಲಿತ್ತು. ಪುಣ್ಯಕ್ಕೆ ಕತ್ತಿ ಶಿರಸ್ತ್ರಾಣ, ರಕ್ಷಣಾ ಕವಚಕ್ಕೆ ತಾಗಿ ಸೈನಿಕ ಸ್ವಲ್ಪದರಲ್ಲೇ ಬಚಾವಾಗಿದ್ದ. ಈ ಗಲಿಬಿಲಿ ಗಜಿಬಿಜಿ ಗಲಾಟೆ ಗಡಿಬಿಡಿ ನಡುವೆನೆ ಮುದುಕಪ್ಪ ಸುಸೂತ್ರವಾಗಿ 4ನೇ ಗುಂಪು ಸೇರ್ಕೋತಾನೆ. 4ನೇ ಗುಂಪು ಇನ್ನೂ ವಿಚಿತ್ರ, ವಿಶೇಷ ಆದರೂ ಅಷ್ಟೇ ಸತ್ಯ. ದಂಡನಾಯಕ ಈ ಸಲ ಯಾರನ್ನು ಶಿಷ್ಯಾಗಿಸಲಿಲ್ಲ. ಫರ್ಮಾನ್ ಹೊರಡಿಸೋವಾತ 4ನೇ ಗುಂಪನ್ನ ಸಶಬ್ದವಾಗಿ ಕೂಗಿದ್ದೇ ಹೆಚ್ಚು. ಆತ ಪಕ್ಕೆಲ್ ಬಿಡ್ಕೊಂಡು ನಿಲ್ಲಾರ್ದ ನಗು ನಿಲ್ಲಿಸಿ, 4ನೇ ಗುಂಪು ಸಂಸ್ಥಾನದ ರಾಜ್ಯದ ರಾಜನ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಸಿಂಹ, ಪಟ್ಟದ ಹುಲಿ, ಪಟ್ಟದ ಪಕ್ಷಿ, ಪಟ್ಟದ ನಾಯಿ, ಬೆಕ್ಕು, ಕುರಿ, ಕೋಳಿ, ಮೇಕೆ ಇತ್ಯಾದಿ. ಮುದಿಯ 4ನೇ ಗುಂಪಲ್ಲಿ ಎದ್ದು ಕಾಣ್ತಾ ಇದ್ದಾನೆ. ಯಾಕೆ ಹೇಳಿ? ಉಳಿದವರೆಲ್ಲ ಪ್ರಾಣಿ ಪಕ್ಷಿ ಮೃಗಗಳು ತಾನೆ. ಅಂದ್ರೆ ಅಸಹ್ಯ ಇತಿಮಿತಿ ಕಳ್ಕೊಂಡ್ರೆ ಅಲ್ಲಿ ಅಮಾನುಷವಾದದ್ದು ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸೃಷ್ಟಿಲಿ ನಮ್ಮನ್ನು ಮೀರಿ ಆ ಕಾಣದ ಹಸ್ತ ಅನ್ನೋದೊಂದು ಇರುತ್ತಲ್ಲ, ದಟ್ ಗಾಡ್ ಹೆಡ್, ಅದಿದ್ದಂತೆ ಅದಕ್ಕೆ ಗೊತ್ತಾಗೋ ಹಾಗೇನೆ ಈ ಅಸಹ್ಯ ಅನಿಷ್ಟ ಯಾರ ಭಯನೂ ಇಲ್ಲದೆ, ಯಾವ ಕಾನೂನು ಕರ, ಇಡೀ ಸಮೂಹ ಇನ್ನೂ ಜೋರಾಗಿ ನಗ್ತಾ ನಗೆಗಡ್ಲಲ್ಲಿ ಮುಳುಗೇಳುತ್ತೆ. ವಿಪರ್ಯಾಸಕ್ಕಿಲ್ಲಿ ಅವಕಾಶ ಕಮ್ಮಿ, ಮಾರ್ಕೆಟ್ ಆಗಲ್ಲ. ದಂಡನಾಯಕ ಸದ್ದು ಅಂತಿದ್ದ ಹಾಗೆ ಎಲ್ರೂ ಸುಮ್ಮನಾಗ್ತಾರೆ. ಮೂರನೇ ಗುಂಪಲ್ಲಿ ಸಾಯೋರ ಮೂಕ ರೋದನೆ ವೇದನೆ ಕೇಳೋರು ಯಾರು ಹೇಳಿ? ಫರ್ಮಾನ್ ಹೊರಡಿಸುವ ಆತ ಮೂರನೇ ಗುಂಪನ್ನ ಮೃತ್ಯು ದರ್ಶನಕ್ಕೆ ಹುರಿಯಾಗಿಸ್ತಾನೆ. ಮೂರನೇ ಗುಂಪು ಸಂಸ್ಥಾನದ ರಾಜಗುರುಗಳ ರಾಜ ಪುರೋಹಿತರುಗಳು, ರಾಜನ ಮುಂದಿನ ಪರಲೋಕದ ಪರಯಾತ್ರೆಗೆ ಪಿಂಡಾರ್ಪಣೆ ಮಾಡೋರು, ಪ್ರೇತಗಣ ಇತ್ಯಾದಿ. ಇನ್ನೇನು ಕೇಳಬೇಕಾ? ದಂಡನಾಯಕ ಗಜನಿಂಬೆನ ಗಾಳಿಯಲ್ಲಿ ಹಾರಿಸ್ತಾ ಇದ್ದಂತೆ ಮತ್ತೆ ಶುರು ಆಗುತ್ತೆ ಮೃಗತೃಷೆ, ಮೃಗ ಸಂದರ್ಭ, ಮೃಗೀಯ ಆನಂದ. ಎಲ್ರು ಮತ್ತೆ ಅಬ್ಬರಿಸಿ ಬೊಬ್ಬಿಡ್ತಾ ನಗ್ತಾರೆ. ಅದರಲ್ಲೂ ಒಬ್ಬ ಸೈನಿಕನ ನಗು ಹತೋಟಿಗೆ ಬರದೆ ಆತ ಕತ್ತಿ ಬೀಸಿದ ಏಟಿಗೆ ರಕ್ತದ ಕೊಚ್ಚೆಯಲ್ಲಿ ಕಾಲ್ ಜಾರಿ ಕೆಳಗಿನ ತಲೆ ತಪ್ಪಿ ಪಕ್ಕ ನಿಂತ ಇನ್ನೊಬ್ಬ ಸೈನಿಕನ ತಲೆ ಎಗರಿ ಹೋಗೋದ್ರಲ್ಲಿತ್ತು. ಪುಣ್ಯಕ್ಕೆ ಕತ್ತಿ ಶಿರಸ್ತ್ರಾಣ, ರಕ್ಷಣಾ ಕವಚಕ್ಕೆ ತಾಗಿ ಸೈನಿಕ ಸ್ವಲ್ಪದರಲ್ಲೇ ಬಚಾವಾಗಿದ್ದ. ಈ ಗಲಿಬಿಲಿ ಗಜಿಬಿಜಿ ಗಲಾಟೆ ಗಡಿಬಿಡಿ ನಡುವೆನೆ ಮುದುಕಪ್ಪ ಸುಸೂತ್ರವಾಗಿ 4ನೇ ಗುಂಪು ಸೇರ್ಕೋತಾನೆ. 4ನೇ ಗುಂಪು ಇನ್ನೂ ವಿಚಿತ್ರ, ವಿಶೇಷ ಆದರೂ ಅಷ್ಟೇ ಸತ್ಯ. ದಂಡನಾಯಕ ಈ ಸಲ ಯಾರನ್ನು ಶಿಷ್ಯಾಗಿಸಲಿಲ್ಲ. ಫರ್ಮಾನ್ ಹೊರಡಿಸೋವಾತ 4ನೇ ಗುಂಪನ್ನ ಸಶಬ್ದವಾಗಿ ಕೂಗಿದ್ದೇ ಹೆಚ್ಚು. ಆತ ಪಕ್ಕೆಲ್ ಬಿಡ್ಕೊಂಡು ನಿಲ್ಲಾರ್ದ ನಗು ನಿಲ್ಲಿಸಿ, 4ನೇ ಗುಂಪು ಸಂಸ್ಥಾನದ ರಾಜ್ಯದ ರಾಜನ